ಸಂಖ್ಯೆಗಳ ಬಗ್ಗೆ ಗೊಂದಲಗಳಿತ್ತು ಸರ್. ಇದೀಗ ಮೂಲ ಪ್ರತಿ ಮಿಸ್ಸಿಂಗ್ ಅನ್ನೋ ಆರೋಪ, ಏನ್ ಹೇಳ್ತೀರಿ ಈ ಬಗ್ಗೆ? ಹಲೋ ಸರ್, ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಸರಿಯಾಗಿ ನಿಮ್ಮ ಪ್ರಶ್ನೆ ಏನು? ಮೂಲ ಪ್ರತಿ ಮಿಸ್ ಆಗಿದೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಏನ್ ಹೇಳ್ತೀರಿ ಈ ಬಗ್ಗೆ? ಅದು ಹಿಂದೆದು ಕಾಂತರಾಜ್ ಅವ್ರದ್ದು. ನಮ್ದು ಮೂಲ ಪ್ರತಿನೂ ಇದೆ, ಎಲ್ಲ ಸೈನು ಇದೆ, ಕೊಟ್ಟಂತದ್ದು ಸರ್ಕಾರ ಕೊಟ್ಟಂತದ್ದು. ಹಿಂದೆ ಕಾಂತರಾಜ್ ಅವರ ಸಂದರ್ಭ ಅವರ ಅಧ್ಯಕ್ಷರಾಗಿದ್ದಾಗ ದತ್ತಾಂಶ ಸಂಗ್ರಹ ಮಾಡಿದ್ರು. ಆದ್ಮೇಲೆ ನಾನು ಇದ್ದಾಗ ಅಧ್ಯಕ್ಷತೆಯಲ್ಲಿ ನಮ್ಮ ಮೆಂಬರ್ಸ್, ನಾವು ಮತ್ತೆ ಮೆಂಬರ್ ಸೆಕ್ರೆಟರಿ ಕೂತ್ ಸಹಿ ಮಾಡಿ ಸರ್ಕಾರ ಕೊಟ್ಟಿದ್ದೇವೆ. ಈಗ ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಹಿಂದೆ ಮೂಲ ಪ್ರತಿದು. ಈ ಹಿಂದಿನ ಆಯೋಗದ ಮೂಲ ಪ್ರತಿ ಮಿಸ್ಸಿಂಗ್ ಇದ್ರೆ ಈಗ ಕೊಟ್ಟಿರೋ ವರದಿಗೆ ಯಾವುದೇ ರೀತಿ ಲಿಂಕ್ ಇಲ್ವಾ? ಅದರ ದತ್ತಾಂಶ ಮಾತ್ರ ಉಪಯೋಗ ಮಾಡಿದ್ದೇವೆ, ಅವರದ್ದು ವರದಿ ಅಲ್ಲ. ಓಕೆ. ಸೊ ಆ ದತ್ತಾಂಶಗಳದ್ದು ಮೂಲ ಪ್ರತಿ ಅಂತೂ ಇತ್ತು, ಅವ್ರೇನ್ ಕಲೆಕ್ಟ್ ಮಾಡಿದ್ರು, ಸರ್ವೆ ಮಾಡಿ ಮೂಲ ಪ್ರತಿ ಇದೆ. ಅದರಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನವರು ಅದು ಅವ್ರ ಹತ್ರನೇ ಇದೆ, ಸ್ಟೋರ್ ಮಾಡಿದ್ದಾರೆ. ಪ್ರಿಂಟೆಡ್ ಕಾಪಿ ಇದರಲ್ಲಿದೆ, ಟ್ರೆಜರಿಯಲ್ಲಿ ಇದೆ, ಈಗ ಸರ್ಕಾರದ ಹತ್ರ ಇದೆ. ಈಗ ಹಾಗಾದ್ರೆ ವಿರೋಧ ಪಕ್ಷದ ಆರೋಪದ ಪ್ರಕಾರ ಈಗ ವಿರೋಧ ಪಕ್ಷದ ನಾಯಕ ಹೇಳಿದಂತದ್ದು ಅದು ಹಿಂದಿನದ್ದು, ಅದಲ್ಲ. ಈಗ ನಾವು ನಮ್ಮ ಆಯೋಗದವರು ಬರೆದಂತದ್ದು, ಅದು ಮೂಲ ಪ್ರತಿಯೂ ಇದೆ, ಸಹಿ ಎಲ್ಲರ ಸಿಗ್ನೇಚರು ಇದೆ ಅದು. ಈಗ ಇನ್ ಕೇಸ್ ನಾಳೆ ದಿನ ಯಾರಾದ್ರೂ ಇದನ್ನ ಲೀಗಲಿ ಚಾಲೆಂಜ್ ಮಾಡ್ಲಿಕ್ಕೆ ಸಾಧ್ಯನಾ? ಇದ್ರ ಮಾನ್ಯತೆ ಈಗಲೂ ಹೋಗಿ ಕಮಿಷನ್ ಆಫೀಸರ್ ನೋಡಿದ್ರೆ ಅಥವಾ ಅವ್ರು ಎಲ್ಲಿಟ್ಟಿದ್ದಾರೆ, ಟ್ರೆಜರಿಯಲ್ಲಿ ಇಟ್ಟಿದ್ದಾರೆ, ಅಲ್ಲಿ ಇದೆ, ಮೂಲ ಪ್ರತಿನೂ ಇದೆ, ಎಲ್ಲರೂ ಸಹಿ ಮಾಡಿದ್ದಿದೆ. ಸೊ ಹಾಗಾದ್ರೆ ಇದು ಆರೋಪಗಳೆಲ್ಲ ಕೇವಲ ರಾಜಕೀಯ ಉದ್ದೇಶಕ್ಕೆ ಅಂತ ಹೇಳಿ? ಅದು ಹಳೆ ಆರೋಪಗಳು, ಅದು ಮುಗೀತು. ಈಗ ಹೊಸದಾಗಿ ನಾವು ವರದಿಯನ್ನು ಬರೆದು ಕೊಟ್ಟಿದ್ದೇವಲ್ಲ, ಅದರಲ್ಲಿ ಎಲ್ಲ ಸಿಗ್ನೇಚರು ಇದೆ ಅಂತಂದ್ರೆ. ಸೊ ಇನ್ ಕೇಸ್ ಏನಾದ್ರೂ ಇದು ಲೀಗಲ್ ಚಾಲೆಂಜ್ ಆದ್ರೂ ಕೂಡ ಮಾನ್ಯ ಇರಲ್ಲ? ಅಲ್ಲ, ಅದು ಕೋರ್ಟ್ ನಲ್ಲಿ ಸಹ ನಿಲ್ತದೆ, ತೊಂದರೆ ಇಲ್ಲ. ರೈಟ್. ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಇದು ಹಿಂದುಳಿದ ಆಯೋಗಗಳ ಮಾಜಿ ಅಧ್ಯಕ್ಷರಾಗಿದ್ದ ಜಯಪ್ರಕಾಶ್ ಹೆಗಡೆ ಅವರ ಮಾತು. ನಮ್ಮ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿರೋದ್ರಲ್ಲಿ ಎಲ್ಲವೂ ಸರಿಯಾಗಿದೆ, ಸಹಿಯೂ ಇದೆ, ಮೂಲ ಪ್ರತಿಯೂ ಇದೆ. ಹಿಂದಿನ ಆಯೋಗದ ವರದಿಯ ಮೂಲ ಪ್ರತಿ ಮಿಸ್ಸಿಂಗ್ ಇದೆ. ಆದ್ರೆ ನಾವು ಆ ವರದಿಯಿಂದ ಬಳಕೆ ಮಾಡಿದ್ದು ಕೇವಲ ದತ್ತಾಂಶ ಮಾತ್ರ, ಸ್ಟ್ಯಾಟ್ಸ್ ಮಾತ್ರ. ಹಾಗಾಗಿ ಈ ವಿರೋಧ ಪಕ್ಷದ ಆರೋಪಕ್ಕೆ ಯಾವುದೇ ರೀತಿ ಮಾನ್ಯತೆ ಇಲ್ಲ. ಕಾನೂನಾತ್ಮಕವಾಗಿ ಇದನ್ನ ಚಾಲೆಂಜ್ ಮಾಡಿದ್ರೂ ಕೂಡ ನಮ್ಮ ವರದಿಯಲ್ಲಿ ಯಾವುದೇ ರೀತಿಯ ಲೋಪವನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು. ಸಂಖ್ಯೆಗಳ ಬಗ್ಗೆ ಗೊಂದಲಗಳಿತ್ತು ಸರ್. ಇದೀಗ ಮೂಲ ಪ್ರತಿ ಮಿಸ್ಸಿಂಗ್ ಅನ್ನೋ ಆರೋಪ, ಏನ್ ಹೇಳ್ತೀರಿ ಈ ಬಗ್ಗೆ? ಹಲೋ ಸರ್, ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಸರಿಯಾಗಿ ನಿಮ್ಮ ಪ್ರಶ್ನೆ ಏನು? ಮೂಲ ಪ್ರತಿ ಮಿಸ್ ಆಗಿದೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಏನ್ ಹೇಳ್ತೀರಿ ಈ ಬಗ್ಗೆ? ಅದು ಹಿಂದೆದು ಕಾಂತರಾಜ್ ಅವ್ರದ್ದು. ನಮ್ದು ಮೂಲ ಪ್ರತಿನೂ ಇದೆ, ಎಲ್ಲ ಸೈನು ಇದೆ, ಕೊಟ್ಟಂತದ್ದು ಸರ್ಕಾರ ಕೊಟ್ಟಂತದ್ದು. ಹಿಂದೆ ಕಾಂತರಾಜ್ ಅವರ ಸಂದರ್ಭ ಅವರ ಅಧ್ಯಕ್ಷರಾಗಿದ್ದಾಗ ದತ್ತಾಂಶ ಸಂಗ್ರಹ ಮಾಡಿದ್ರು. ಆದ್ಮೇಲೆ ನಾನು ಇದ್ದಾಗ ಅಧ್ಯಕ್ಷತೆಯಲ್ಲಿ ನಮ್ಮ ಮೆಂಬರ್ಸ್, ನಾವು ಮತ್ತೆ ಮೆಂಬರ್ ಸೆಕ್ರೆಟರಿ ಕೂತ್ ಸಹಿ ಮಾಡಿ ಸರ್ಕಾರ ಕೊಟ್ಟಿದ್ದೇವೆ. ಈಗ ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಹಿಂದೆ ಮೂಲ ಪ್ರತಿದು. ಈ ಹಿಂದಿನ ಆಯೋಗದ ಮೂಲ ಪ್ರತಿ ಮಿಸ್ಸಿಂಗ್ ಇದ್ರೆ ಈಗ ಕೊಟ್ಟಿರೋ ವರದಿಗೆ ಯಾವುದೇ ರೀತಿ ಲಿಂಕ್ ಇಲ್ವಾ? ಅದರ ದತ್ತಾಂಶ ಮಾತ್ರ ಉಪಯೋಗ ಮಾಡಿದ್ದೇವೆ, ಅವರದ್ದು ವರದಿ ಅಲ್ಲ. ಓಕೆ. ಸೊ ಆ ದತ್ತಾಂಶಗಳದ್ದು ಮೂಲ ಪ್ರತಿ ಅಂತೂ ಇತ್ತು, ಅವ್ರೇನ್ ಕಲೆಕ್ಟ್ ಮಾಡಿದ್ರು, ಸರ್ವೆ ಮಾಡಿ ಮೂಲ ಪ್ರತಿ ಇದೆ. ಅದರಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನವರು ಅದು ಅವ್ರ ಹತ್ರನೇ ಇದೆ, ಸ್ಟೋರ್ ಮಾಡಿದ್ದಾರೆ. ಪ್ರಿಂಟೆಡ್ ಕಾಪಿ ಇದರಲ್ಲಿದೆ, ಟ್ರೆಜರಿಯಲ್ಲಿ ಇದೆ, ಈಗ ಸರ್ಕಾರದ ಹತ್ರ ಇದೆ. ಈಗ ಹಾಗಾದ್ರೆ ವಿರೋಧ ಪಕ್ಷದ ಆರೋಪದ ಪ್ರಕಾರ ಈಗ ವಿರೋಧ ಪಕ್ಷದ ನಾಯಕ ಹೇಳಿದಂತದ್ದು ಅದು ಹಿಂದಿನದ್ದು, ಅದಲ್ಲ. ಈಗ ನಾವು ನಮ್ಮ ಆಯೋಗದವರು ಬರೆದಂತದ್ದು, ಅದು ಮೂಲ ಪ್ರತಿಯೂ ಇದೆ, ಸಹಿ ಎಲ್ಲರ ಸಿಗ್ನೇಚರು ಇದೆ ಅದು. ಈಗ ಇನ್ ಕೇಸ್ ನಾಳೆ ದಿನ ಯಾರಾದ್ರೂ ಇದನ್ನ ಲೀಗಲಿ ಚಾಲೆಂಜ್ ಮಾಡ್ಲಿಕ್ಕೆ ಸಾಧ್ಯನಾ? ಇದ್ರ ಮಾನ್ಯತೆ ಈಗಲೂ ಹೋಗಿ ಕಮಿಷನ್ ಆಫೀಸರ್ ನೋಡಿದ್ರೆ ಅಥವಾ ಅವ್ರು ಎಲ್ಲಿಟ್ಟಿದ್ದಾರೆ, ಟ್ರೆಜರಿಯಲ್ಲಿ ಇಟ್ಟಿದ್ದಾರೆ, ಅಲ್ಲಿ ಇದೆ, ಮೂಲ ಪ್ರತಿನೂ ಇದೆ, ಎಲ್ಲರೂ ಸಹಿ ಮಾಡಿದ್ದಿದೆ.
ಸೊ ಹಾಗಾದ್ರೆ ಇದು ಆರೋಪಗಳೆಲ್ಲ ಕೇವಲ ರಾಜಕೀಯ ಉದ್ದೇಶಕ್ಕೆ ಅಂತ ಅಲ್ಲ, ಹೇಳಿ ಅದು ಹಳೆ ಆರೋಪಗಳು ಅದು ಮುಗೀತು. ಈಗ ಹೊಸದಾಗಿ ನಾವು ವರದಿಯನ್ನು ಬರೆದು ಕೊಟ್ಟಿದ್ದೇವಲ್ಲ, ಅದರಲ್ಲಿ ಎಲ್ಲ ಸಿಗ್ನೇಚರು ಇದೆ ಅಂತಂದ್ರೆ. ಸೊ ಇನ್ ಕೇಸ್ ಏನಾದ್ರೂ ಇದು ಲೀಗಲ್ ಚಾಲೆಂಜ್ ಆದ್ರೂ ಕೂಡ ಮಾನ್ಯ ಇರಲ್ಲ. ಅದು ಕೋರ್ಟ್ ನಲ್ಲಿ ಸಹ ನಿಲ್ತದೆ, ತೊಂದರೆ ಇಲ್ಲ. ರೈಟ್ ರೈಟ್. ಧನ್ಯವಾದ ಸರ್. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಇದು ಹಿಂದುಳಿದ ಯೋಗಗಳ ಮಾಜಿ ಅಧ್ಯಕ್ಷರಾಗಿದ್ದ ಜಯಪ್ರಕಾಶ್ ಹೆಗಡೆ ಅವರ ಮಾತು. ನಮ್ಮ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿರೋದ್ರಲ್ಲಿ ಎಲ್ಲವೂ ಸರಿಯಾಗಿದೆ, ಸಹಿಯೂ ಇದೆ, ಮೂಲ ಪ್ರತಿಯೂ ಇದೆ. ಹಿಂದಿನ ಆಯೋಗದ ವರದಿಯ ಮೂಲ ಪ್ರತಿ ಮಿಸ್ಸಿಂಗ್ ಇದೆ. ಆದ್ರೆ ನಾವು ಆ ವರದಿಯಿಂದ ಬಳಕೆ ಮಾಡಿದ್ದು ಕೇವಲ ದತ್ತಾಂಶ ಮಾತ್ರ, ಸ್ಟ್ಯಾಟ್ಸ್ ಮಾತ್ರ. ಹಾಗಾಗಿ ಈ ವಿರೋಧ ಪಕ್ಷದ ಆರೋಪಕ್ಕೆ ಯಾವುದೇ ರೀತಿ ಮಾನ್ಯತೆ ಇಲ್ಲ. ಕಾನೂನಾತ್ಮಕವಾಗಿ ಇದನ್ನ ಚಾಲೆಂಜ್ ಮಾಡಿದ್ರೂ ಕೂಡ ನಮ್ಮ ವರದಿಯಲ್ಲಿ ಯಾವುದೇ ರೀತಿಯ ಲೋಪವನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು. ಸಂಖ್ಯೆಗಳ ಬಗ್ಗೆ ಗೊಂದಲಗಳಿತ್ತು ಸರ್, ಇದೀಗ ಮೂಲ ಪ್ರತಿ ಮಿಸ್ಸಿಂಗ್ ಅನ್ನೋ ಆರೋಪ. ಏನ್ ಹೇಳ್ತೀರಿ ಈ ಬಗ್ಗೆ? ಹಲೋ ಸರ್, ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಸರಿಯಾಗಿ ನಿಮ್ಮ ಪ್ರಶ್ನೆ ಏನು? ಮೂಲ ಪ್ರತಿ ಮಿಸ್ ಆಗಿದೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಏನ್ ಹೇಳ್ತೀರಿ ಈ ಬಗ್ಗೆ? ಅದು ಹಿಂದೆದು ಕಾಂತರಾಜ್ ಅವ್ರದ್ದು. ನಮ್ದು ಮೂಲ ಪ್ರತಿನೂ ಇದೆ, ಎಲ್ಲ ಸೈನು ಇದೆ, ಕೊಟ್ಟಂತದ್ದು ಸರ್ಕಾರ ಕೊಟ್ಟಂತದ್ದು. ಹಿಂದೆ ಕಾಂತರಾಜ್ ಅವರ ಸಂದರ್ಭ ಅವರ ಅಧ್ಯಕ್ಷರಾಗಿದ್ದಾಗ ದತ್ತಾಂಶ ಸಂಗ್ರಹ ಮಾಡಿದ್ರು. ಅದಾದ ಮೇಲೆ ನಾನು ಇದ್ದಾಗ ಅಧ್ಯಕ್ಷತೆಯಲ್ಲಿ ನಮ್ಮ ಮೆಂಬರ್ಸ್, ನಾವು ಮತ್ತೆ ಮೆಂಬರ್ ಸೆಕ್ರೆಟರಿ ಕೂತ್ ಸಹಿ ಮಾಡಿ ಸರ್ಕಾರ ಕೊಟ್ಟಿದ್ದೇವೆ. ಈಗ ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಹಿಂದೆ ಮೂಲ ಪ್ರತಿದು ಈ ಹಿಂದಿನ ಆಯೋಗದ ಮೂಲ ಪ್ರತಿ ಮಿಸ್ಸಿಂಗ್ ಇದ್ರೆ ಈಗ ಕೊಟ್ಟಿರೋ ವರದಿಗೆ ಯಾವುದೇ ರೀತಿ ಲಿಂಕ್ ಇಲ್ವಾ? ಅದರ ದತ್ತಾಂಶ ಮಾತ್ರ ಉಪಯೋಗ ಮಾಡಿದ್ದೇವೆ, ಅವರದ್ದು ವರದಿ ಅಲ್ಲ. ಓಕೆ. ಸೊ ಆ ದತ್ತಾಂಶಗಳದ್ದು ಮೂಲ ಪ್ರತಿ ಅಂತೂ ಇತ್ತು, ಅವ್ರೇನ್ ಕಲೆಕ್ಟ್ ಮಾಡಿದ್ರು, ಸರ್ವೆ ಮಾಡಿ ಮೂಲ ಪ್ರತಿ ಇದೆ. ಅದರಲ್ಲಿ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ನವರು ಅದು ಅವ್ರ ಹತ್ರನೇ ಇದೆ, ಸ್ಟೋರ್ ಮಾಡಿದ್ದಾರೆ. ಪ್ರಿಂಟೆಡ್ ಕಾಪಿ ಇದರಲ್ಲಿದೆ, ಟ್ರೆಜರಿಯಲ್ಲಿ ಇದೆ, ಈಗ ಸರ್ಕಾರದ ಹತ್ರ ಇದೆ. ಈಗ ಹಾಗಾದ್ರೆ ವಿರೋಧ ಪಕ್ಷದ ಆರೋಪದ ಪ್ರಕಾರ ಈಗ ವಿರೋಧ ಪಕ್ಷದ ನಾಯಕ ಹೇಳಿದಂತದ್ದು ಅದು ಹಿಂದಿನದ್ದು, ಅದಲ್ಲ. ಈಗ ನಾವು ನಮ್ಮ ಆಯೋಗದವರು ಬರೆದಂತದ್ದು, ಅದು ಮೂಲ ಪ್ರತಿಯೂ ಇದೆ, ಸಹಿ ಎಲ್ಲ ಸಿಗ್ನೇಚರು ಇದೆ ಅದು. ಈಗ ಇನ್ ಕೇಸ್ ನಾಳೆ ದಿನ ಯಾರಾದ್ರೂ ಇದನ್ನ ಲೀಗಲಿ ಚಾಲೆಂಜ್ ಮಾಡ್ಲಿಕ್ಕೆ ಸಾಧ್ಯನಾ? ಇದ್ರ ಮಾನ್ಯತೆ ಈಗಲೂ ಹೋಗಿ ಕಮಿಷನ್ ಆಫೀಸರ್ ನೋಡಿದ್ರೆ ಅಥವಾ ಅವ್ರು ಎಲ್ಲಿಟ್ಟಿದ್ದಾರೆ, ಟ್ರೆಜರಿಯಲ್ಲಿ ಇಟ್ಟಿದ್ದಾರೆ, ಅಲ್ಲಿ ಇದೆ, ಮೂಲ ಪ್ರತಿನೂ ಇದೆ, ಎಲ್ಲರೂ ಸಹಿ ಮಾಡಿದ್ದಿದೆ. ಸೊ ಹಾಗಾದ್ರೆ ಇದು ಆರೋಪಗಳೆಲ್ಲ ಕೇವಲ ರಾಜಕೀಯ ಉದ್ದೇಶಕ್ಕೆ ಅಂತ ಹೇಳಿ? ಅಲ್ಲ, ಅದು ಹಳೆ ಆರೋಪಗಳು ಅದು ಮುಗೀತು. ಈಗ ಹೊಸದಾಗಿ ನಾವು ವರದಿಯನ್ನು ಬರೆದು ಕೊಟ್ಟಿದ್ದೇವಲ್ಲ, ಅದರಲ್ಲಿ ಎಲ್ಲ ಸಿಗ್ನೇಚರು ಇದೆ ಅಂತಂದ್ರೆ. ಸೊ ಇನ್ ಕೇಸ್ ಏನಾದ್ರೂ ಇದು ಲೀಗಲ್ ಚಾಲೆಂಜ್ ಆದ್ರೂ ಕೂಡ ಮಾನ್ಯ ಇರಲ್ಲ. ಅದು ಕೋರ್ಟ್ ನಲ್ಲಿ ಸಹ ನಿಲ್ತದೆ, ತೊಂದರೆ ಇಲ್ಲ. ರೈಟ್ ರೈಟ್. ಧನ್ಯವಾದ ಸರ್. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಇದು ಹಿಂದುಳಿದ ಯೋಗಗಳ ಮಾಜಿ ಅಧ್ಯಕ್ಷರಾಗಿದ್ದ ಜಯಪ್ರಕಾಶ್ ಹೆಗಡೆ ಅವರ ಮಾತು. ನಮ್ಮ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿರೋದ್ರಲ್ಲಿ ಎಲ್ಲವೂ ಸರಿಯಾಗಿದೆ, ಸಹಿಯೂ ಇದೆ, ಮೂಲ ಪ್ರತಿಯೂ ಇದೆ. ಹಿಂದಿನ ಆಯೋಗದ ವರದಿಯ ಮೂಲ ಪ್ರತಿ ಮಿಸ್ಸಿಂಗ್ ಇದೆ. ಆದ್ರೆ ನಾವು ಆ ವರದಿಯಿಂದ ಬಳಕೆ ಮಾಡಿದ್ದು ಕೇವಲ ದತ್ತಾಂಶ ಮಾತ್ರ, ಸ್ಟ್ಯಾಟ್ಸ್ ಮಾತ್ರ. ಹಾಗಾಗಿ ಈ ವಿರೋಧ ಪಕ್ಷದ ಆರೋಪಕ್ಕೆ ಯಾವುದೇ ರೀತಿ ಮಾನ್ಯತೆ ಇಲ್ಲ. ಕಾನೂನಾತ್ಮಕವಾಗಿ ಇದನ್ನ ಚಾಲೆಂಜ್ ಮಾಡಿದ್ರೂ ಕೂಡ ನಮ್ಮ ವರದಿಯಲ್ಲಿ ಯಾವುದೇ ರೀತಿಯ ಲೋಪವನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು.